ಜಿ ಶಾಲೆಯಲ್ಲಿ ಮಕ್ಕಳೇ ಈ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾಡಿಸುವ ಮುಖಾಂತರ ಮತ್ತು ಅವರೇ ಮುಂದೆ ನಿಂತು ನಡೆಸುವ ಮುಖಾಂತರ ಆನೇಕಲ್ ಪಟ್ಟಣದ ಕಿಡ್ಸಿ ಪ್ರೀ ಸ್ಕೂಲ್ನಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಮಕ್ಕಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲೆಯ ಆವರಣವನ್ನು ಶಿಕ್ಷಕಿಯರು ಮತ್ತು ಪ್ರಾಂಶುಪಾಲರು ತಮ್ಮ ಕೈಚಳಕದ ಆರ್ಟ್ ಮತ್ತು ಕ್ರಾಫ್ಟ್ ಅಲಂಕಾರಗಳ ಮೂಲಕ ಮನಮೋಹಕವಾಗಿ ಸಜ್ಜುಗೊಳಿಸಿದರು. ಶಾಲೆಯ ಎಲ್ಲಾ ಪುಟಾಣಿ ಮಕ್ಕಳು ಶಿಸ್ತಿನಿಂದ ಸಾಲಾಗಿ ನಿಂತು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸಿ ವಂದೇ ಮಾತರಂ ಹಾಗೂ ಜನಗಣಮನ ರಾಷ್ಟ್ರಗೀತೆಯನ್ನು ಅತ್ಯಂತ ಭಕ್ತಿಯಿಂದ ಭಾಗವಹಿಸಿದರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳೇ ನಡೆಸಿಕೊಟ್ಟ ಸ್ವಾಗತ ಭಾಷಣ, ದೇಶಭಕ್ತಿ ನೃತ್ಯಗಳು, ವಿವಿಧ ವೇಷಭೂಷಣಗಳ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಹಾಗೂ ಧನ್ಯವಾದ ಅರ್ಪಣೆ ನೆರೆದಿದ್ದವರ ಗಮನ ಸೆಳೆದವು. ಈ ಸುಂದರ ಆಚರಣೆಯಲ್ಲಿ ಕಿಡ್ಸಿ ಶಾಲೆಯ ಸಿಇಒ ಚಂದ್ರಿಕಾ ನಂದಕುಮಾರ್, ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪುಟಾಣಿ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ದೇಶಪ್ರೇಮ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಮೂಡಿಬಂದಿತು. I proud to be an Indian. Thank you. Jai Hind, Jai Bharat. Good morning to everyone. My name is Jaspreet. Today is 15th August. We are celebrating Independence Day. I wish you all happy Independence Day. Independence Day is the national festival of India. I am proud to be an Indian. I love my country. Thank you. Jai Hind, Jai Bharat. Good morning to everyone. My dear teachers, you are I'm very happy Independence Day. Independence is celebrated on 15th August. On this day, in 1947, we got freedom from British. Our family got Tiranga. Therefore, I agree to Ashokam Chakra. Thank you. Jai Hind. Respected CEO sir and principal ma'am, teachers and my dear friends, I thank to our teachers for teaching us nice song and dance for today. Thank you all, my dear friends. Happy Independence Day, everyone. Jai Hind. ಬೆಳಗಿನ ವಂದನೆಗಳನ್ನು ತಿಳಿಸ್ತಾ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿದಿರಿ. ಮೊದಲನೇದಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರವನ್ನು ಬ್ರಿಟಿಷರಿಂದ ಪಡೆದೆವು. ಅದೇ ವರ್ಷ
ಅದೇ ದಿನ ಅದೇ ವರ್ಷ ನಾವು ಸ್ವತಂತ್ರ ದಿನಾಚರಣೆಯನ್ನು ಪ್ರತಿ ವರ್ಷ ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡಿ ನಾವು ಸ್ವತಂತ್ರವನ್ನು ಮಾಡ್ತಾಯಿದ್ವಿ. ಇದನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಬಂದಿದ್ವಿ. ಈ ದಿವಸ ಆಗಸ್ಟ್ 15ರಂದು ನಮ್ಮ ರಾಷ್ಟ್ರಧ್ವಜವನ್ನು ದೇಶಾದ್ಯಂತ ನಾವು ಅದನ್ನು ಆರಿಸಿ ಗೌರವವನ್ನು ನಾವು ಸೂಚಿಸುತ್ತೇವೆ. ಅದೇ ರೀತಿಯಾಗಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ನಾವು ಸ್ವತಂತ್ರ ದಿನವನ್ನು ಆಚರಿಸ್ತೀವಿ. ಮತ್ತು ಹಲವಾರು ಮಹನೀಯರು ನಮ್ಮ ಸ್ವತಂತ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಸ್ಮರಿಸುತ್ತಾ ಮಕ್ಕಳಿಗೆ ನಾವು ಅವರ ಒಂದು ಯಾವ ರೀತಿ ಅವನು ಸ್ವತಂತ್ರವನ್ನು ಪಡೆದರು, ಯಾವ ರೀತಿ ಒಂದು ದೇಶಕ್ಕಾಗಿ ಹೋರಾಡಿದ್ರು ಅನ್ನೋ ರೀತಿಯಲ್ಲಿ ಅವರ ಮಕ್ಕಳಿಗೆ ಒಂದು ವಿಚಾರವನ್ನು ತಿಳಿಸುತ್ತಾ ನಾವು ರಾಷ್ಟ್ರಧ್ವಜಕ್ಕೆ ಒಂದು ಗೌರವವನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರಗೀತೆಯಾದ ಜನಗಣಮನ ಹೇಳುವ ಮೂಲಕ ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಮಕ್ಕಳ ಮುಖಾಂತರ ಒಂದು ಗೌರವವನ್ನು ಸಹ ಸಲ್ಲಿಸುತ್ತೀವಿ. ನಾವು ಭಾರತೀಯರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇರೋದ್ರಿಂದ ನಮ್ಮ ರಾಷ್ಟ್ರಧ್ವಜವನ್ನು ಮತ್ತು ರಾಷ್ಟ್ರವನ್ನು ನಾವು ಗೌರವಿಸುತ್ತೀವಿ. ಕಿಡ್ಜಿ ಶಾಲೆಯ ಎಲ್ಲರಿಗೂ ಮೊದಲನೇ ವಂದನೆಗಳನ್ನು ತಿಳಿಸ್ತೀನಿ. ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದರು. ಸ್ವತಂತ್ರ ದಿನಾಚರಣೆಯನ್ನು 3 ದಿವಸದ ಕಾಲ ಆ ಹಬ್ಬ ರೀತಿಯಲ್ಲಿ ಇಲ್ಲಿ ಒಂದು ಮಾಡಿದಂಥ ಒಂದು ಪ್ರದರ್ಶನ, ಮಕ್ಕಳಿಗೆ ಒಂದು ಕ್ಯಾಪ್ ಮುಖಾಂತರ ಮತ್ತು ಅವರ ಒಂದು ಡ್ರೆಸ್ಸು ಇದು ಮುಖಾಂತರ ಎಲ್ಲ ರೀತಿಯಲ್ಲಿ ರಾಷ್ಟ್ರಕ್ಕೆ ಒಂದು ಹಬ್ಬದ ವಾತಾವರಣ ಮೂಡಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಸಡಗರದಿಂದ ಸಂಭ್ರಮದಿಂದ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿ ಈ ಶಾಲೆಯಲ್ಲಿ ಮಾಡಿರ್ತಾರೆ. ಅವರಿಗೆ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಂದ ಇವರು ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಹಲವಾರು ಮಹನೀಯರು ತ್ಯಾಗ ಮಾಡಿದಂಥವರ ವಿಶೇಷವಾಗಿ ಅವರ ವೇಷಭೂಷಣಗಳನ್ನು ಪ್ರದರ್ಶಿಸುವ ಮೂಲಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗಾಂಧೀಜಿ ಅವರು ಇರ್ಬೋದು, ಮತ್ತು ಅವ್ರಿಗೆ ನೆಹರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್ ಇವರಂಥವರ ಎಲ್ಲ ಮಹನೀಯರ ಒಂದು ವೇಷವನ್ನು ಮಕ್ಕಳಿಗೆ ಅವರ ಪೋಷಕರು ಅವರ ಮಕ್ಕಳಿಗೆ ಮಾಡಿ ಮತ್ತು ಅಲ್ಲಿನ ಟೀಚರ್ಸು ಅವರ ವಿಶೇಷವಾಗಿ ಗಾಂಧೀಜಿ ಅವರು ಏನು ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ, ಅಂಬೇಡ್ಕರ್ ಅವರೊಂದು ತಂದು ಕೊಟ್ಟಂಥ ಸಂವಿಧಾನದ ಬಗ್ಗೆ ಮತ್ತು ಹಲವಾರು ಮಾಹಿತಿಗಳನ್ನು ನೀಡಿ ಮಕ್ಕಳಿಗೆ ರಾಷ್ಟ್ರಕ್ಕೆ ಯಾವ ರೀತಿ ನಾವು ಗೌರವ ಸಲ್ಲಿಸಬೇಕು, ರಾಷ್ಟ್ರಗೀತೆಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅಂತ ವಿಶೇಷವಾಗಿ ತಿಳಿಸಿ ಮಾಡಿಸಿದಂಥ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಗೌರವಿತವಾಗಿ ಉತ್ತಮ ರೀತಿಯಲ್ಲಿ ಮಾಡಿದಂಥ ಶಾಲೆಯ ಶಿಕ್ಷಕನಿಯರಿಗೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ಅತಿಥಿಯಾಗಿ ಚಂದ್ರಿಕಾ ಅವರನ್ನು ಸಹ ಅವರು ಈ ಶಾಲೆಗೆ ಹಾಕೊಂಡ್ರು. ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಮಕ್ಕಳಿಗೆ ಚಂದ್ರಿಕಾ ಅವರ ಹಿತನುಡಿಯನ್ನು ಸಹ ಹೇಳಿದರು. ಮಕ್ಕಳಿಗೆ ಯಾಕೆಂದರೆ ಉತ್ತಮ ಪ್ರಜೆಗಳಾಗಿ ಚೆನ್ನಾಗಿ ಓದಿ ಉತ್ತಮ ಪ್ರಜೆಗಳಾಗಿ ರಾಷ್ಟ್ರ ಒಂದು ಗೌರವಕ್ಕೆ ಇದೇ ಸಹ ನೀವು ಒಂದು ಕೊಡುವ ಗೌರವ ಆಗಿರ್ತೈತೆ ಅಂತ ಕೂಡ ಸಹ ಚಂದ್ರಿಕಾ ಅವರು ಸಹ ಹೇಳಿದ್ದಾರೆ. ಮತ್ತು ಇದನ್ನೇನೆಂದರೆ ವಿಶೇಷವಾಗಿ ಪೋಷಕರ ಒಂದು ಪ್ರೋತ್ಸಾಹ ಉತ್ಸಾಹ ಇವರು ಮಕ್ಕಳಿಗೆ ಕೊಟ್ಟಂಥ ಈ ಒಂದು ಉತ್ಸಾಹವನ್ನು ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಮೂಡಿಬಂತು ಈ ಶಾಲೆಯಲ್ಲಿ. ಜೊತೆಗೆ ಏನಂದರೆ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ನಾವು ಎದ್ದೊಳೋದೇ ಕಷ್ಟ ಆಗಿರ್ತೈತೆ. ಅಂಥ ಮಕ್ಕಳನ್ನ ಪೋಷಕರು ಹುರಿದುಂಬಿಸಿ ರಾಷ್ಟ್ರಕ್ಕೆ ಗೌರವ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರನ್ನೂ ಶಾಲೆಗೆ ಕಳಿಸಿ ಅವರಿಗೆ ವೇಷಭೂಷಣಗಳಿಗೆ ಸಹಕಾರ ಕೊಟ್ಟು ಅವ್ರಿಗೆ ಯಾಕೆಂದರೆ ಪೋಷಕರ ಸಹಕಾರ ಅತ್ಯಂತ ಮುಖ್ಯ. ಅಂಥ ಸಹಕಾರವನ್ನು ಕೊಟ್ಟು ನಮ್ಮ ರಾಷ್ಟ್ರಧ್ವಜದ ಮೂಲಕ ಮತ್ತು ರಾಷ್ಟ್ರಕ್ಕೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅಂತ ಮಕ್ಕಳನ್ನ ಆ ದಿನ 8:30 9 ಗಂಟೆಯಲ್ಲಿ ಮಕ್ಕಳನ್ನು ಕಳಿಸಿ ಅವ್ರಿಗೆ ಒಂದು ಸಹ ಇದನ್ನು ಮಾಡಿರ್ತಾರೆ. ಅವ್ರಿಗೂ ಸಹ ಪೋಷಕರಿಗೂ ಸಹ ನಾನು ಕಿಡ್ಜಿ ಶಾಲೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇಶ ನನಗೇನು ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಟ್ರಿ ಅನ್ನೋದೇ ಬಹಳ ಮುಖ್ಯ ಇಲ್ಲಿ. ಯಾಕೆಂದರೆ ಮಕ್ಕಳಲ್ಲಿ ಒಂದು ಐಕ್ಯತೆ ಮೂಡಿಸಬೇಕು ಅಂದರೆ ಚಿಕ್ಕ ಮಕ್ಕಳಿಂದನೇ ನಾವು ಸಹ ಪುಟ್ಟ ಮಕ್ಕಳಿಂದನೇ ನಾವು ನಮ್ಮ ದೇಶ ಯಾವುದು, ನಮ್ಮ ದೇಶಕ್ಕೆ ಮಹನೀಯರು
ಗಾಂಧೀಜಿ ಯಾವ ರೀತಿ ಮಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಯಾವ ರೀತಿ ಮಾಡಿದ್ರು, ಅಂಬೇಡ್ಕರ್, ಹಲವಾರು ಮಹನೀಯರು ಅವರ ತ್ಯಾಗ, ಅವರು ಮಾಡಿದಂಥ ಬಲಿದಾನವನ್ನು, ಅವರ ಮಾಡಿದಂಥ ಒಂದು ಗುಣವನ್ನು ಸ್ಮರಿಸಿ ಮಕ್ಕಳಿಗೆ ಹುರಿದುಂಬಿಸ್ಬೇಕು. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲೇ ಮಾಡಿದಾಗ ಅವ್ರಿಗೇನಿಸ್ತೈತೆ, ಹೌದು ನಮಗೆ ಈ ಥರ ಒಂದು ಸ್ವಾತಂತ್ರ್ಯ ಬಂತು, ಬ್ರಿಟಿಷಿಂದ ನಾವು ಪಡ್ಕೊಳ್ಬೇಕಾದ್ರೇ ನಮ್ಮ ದೇಶದವ್ರು ಎಷ್ಟು ಓಡಾಡಿದ್ರು, ನಾವು ಇವತ್ತಿನ ದಿವಸ ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಮಹನೀಯರನ್ನು ನೆನೆಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಒಂದು ಚಿಕ್ಕ ಒಂದು ಪುಟಾಣಿ ಮಕ್ಕಳಿಂದನೇ ಇದರಿಂದನೇ ಕಲಿಸ್ತಾರೆ ಅಂದರೆ ಅವ್ರಿಗೆ ಒಳ್ಳೆಯ ಒಂದು ಉತ್ತಮ ಪ್ರಜೆಗಳನ್ನಾಗಿ ನಾವು ಮಾಡ್ಬೋದು. ಅದರಿಂದ ನಾವು ಯಾವುದೇ ಕೆಲಸದಲ್ಲಿರಲಿ, ಯಾವುದೇ ಒತ್ತಡದಲ್ಲಿರಲಿ, ನಾವು ಸಹ ಆವತ್ತಿನ ದಿವಸ ನಮ್ಮ ದೇಶವನ್ನು ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿದಾಗ ಅದು ಬಂದು ನಾವು ಗೌರವ ಕೊಡೋದೇ ನಮ್ಮ ಒಂದು ಧರ್ಮ ಮತ್ತು ನಮ್ಮ ಒಂದು ಕರ್ತವ್ಯ ಆಗಿರ್ತೈತೆ. ಯಾಕೆಂದರೆ ಈ ದೇಶದಲ್ಲಿ ನಾವು ಹುಟ್ಟಿ ನಾವು ಬರೋ ಒಂದು 3 ಕಾರ್ಯಕ್ರಮಗಳನ್ನು, ಗಣರಾಜ್ಯೋತ್ಸವ ಇರ್ಬೋದು, ಸ್ವತಂತ್ರ ದಿನಾಚರಣೆ ಇರ್ಬೋದು, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಇಂಥವನ್ನು ನಾವು ಹೇಳ್ಕೊಟ್ಟಾಗೆ ಮಕ್ಕಳಿಗೆ ಅವ್ರಿಗೂ ಸಹ ಅದರ ಬಗ್ಗೆ ಅರ್ಥಪೂರ್ಣವಾಗಿರ್ತೈತೆ, ಅರ್ಥ ಆಗುತ್ತೆ. ಆಗ ನಾವು ಏನಂದರೆ ಆ ಮಕ್ಕಳಲ್ಲಿ ಮುಂದಿನ ಭವಿಷ್ಯವನ್ನು ನಾವು ಕಾಣ್ಬೋದು ಅಂತ ಹೇಳ್ತಾ